ಆರಾಧಿಸು. ಪ್ರಾರ್ಥನೆ ಸ್ತುತಿಗಿಂತ ಭಿನ್ನವಾದದ್ದು ಆರಾಧನೆ. ದೇವರೇ, ನನ್ನ ಆತ್ಮವನ್ನು ರಕ್ಷಿಸು ಎನ್ನುವುದು ಪ್ರಾರ್ಥನೆ. ದೇವರೇ, ನನ್ನ ಆತ್ಮವನ್ನು ರಕ್ಷಿಸಿದ್ದಿ, ಇದು ಸ್ತುತಿ. ದೇವರೇ, ನೀನು ಏನಾಗಿದ್ದೀ ಎನ್ನುವಂಥದ್ದು ಆರಾಧನೆ. ಯೆಹೋವ ಎಂಬ ಹೆಸರು ಕೇಳಿಕೊಂಡು ಆರಾಧಿಸಿದ ಚಿತ್ರ ಆದಿಕಾಂಡ 4:26 ಸೇತನ ಕಾಲದಲ್ಲಿ ನಡೆಯಿತು. ಆದಾಮನ ಕಾಲದಲ್ಲಿ ನಂತರದ ಸಮಯ ಅಬ್ರಹಾಮನು ಕೇಳಿದ ಮಾತು, ನೀವು ಇಲ್ಲೇ ಕತ್ತಿಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ಬರುತ್ತೇವೆ. ಮತ್ತಾಯ 2 ಕೂಡ ಹೇಳುವಂಥ ಮಾತು. ಪಂಡಿತರು ಆಕಾಶದಲ್ಲಿ ನಕ್ಷತ್ರವನ್ನು ನೋಡುತ್ತಾ ಬೆತ್ಲೆಹೇಮಿಗೆ ಬಂದರು. ಅಲ್ಲಿ ರಾಜಾದಿರಾಜನು ಕರ್ತಾದಿ ಕರ್ತನು ಆಗಿರುವ ಯೇಸುವನ್ನು ಕಂಡರು. ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಾಧಿಸಿ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಸಮರ್ಪಿಸಿದರು. ಯೇಸುವಿನ ಹೋರಾಟ, ಟೆಂಪ್ಟೇಷನ್ ಟೈಮಲ್ಲಿ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೊಬ್ಬನನ್ನೇ ಆರಾಧಿಸಬೇಕು ಎಂದು ಯೇಸು ಸೈತಾನಿಗೆ ಹೇಳಿ ಕಳಿಸ್ತಾನೆ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದು ಯೇಸುವಿನ ಮಾತು. ಆರಾಧನೆಯಲ್ಲಿ ಪ್ರೀತಿ ಇರಬೇಕು. ಕೃಪೆ ದೇವರಿಂದ ಆಗ ನಿನಗೆ ಕೊಡಲ್ಪಡ್ತದೆ. ಆತನನ್ನು ಗೌರವಿಸು, ಆತನನ್ನು ಸನ್ಮಾನಿಸು. ಆರಾಧಿಸುವಾಗ ಹೃದಯದ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಾನು ದೇವರ ಮೆರಳಿನಲ್ಲಿ ಕೂತು ಸಂತಸಗೊಳ್ಳುವ ಸ್ಥಳ ಆರಾಧನೆಯ ಸ್ಥಳ. ಆತನ ಪ್ರಸನ್ನತೆ ನಮ್ಮ ಹೃದಯಕ್ಕೆ ರುಚಿ ಕೊಡ್ತದೆ. ದೇವರು ನಮ್ಮ ಮೇಲೆ ಎತ್ತಿರುವ ಪ್ರೀತಿಯ ಧ್ವಜ, ಅದು ಹೇಳಲಿಕ್ಕೆ ಅಶಕ್ಯವಾದದ್ದು, ಅದು ಆರಾಧನೆಯಲ್ಲಿ ಸಿಗುತ್ತದೆ. ಆರಾಧಿಸು, ಇದು ಪ್ರಥಮ ಹೆಜ್ಜೆ. ಇಸ್ರಾಯೇಲರು ಮಾಡಿದಂಥ ವಿಧಾನ. ದೇವರನ್ನು ಆರಾಧಿಸಿದ್ರು, ಪೂಜಿಸಿದ್ರು, ಗೌರವಿಸಿದ್ರು. ಇಂದು ನಂತರದ ಸಮಯ ದೇವ ಮಂಜೂಷ ಆಲಯ ಪ್ರಾರಂಭವಾಯಿತು. ಆಲಯದಲ್ಲಿ ದೇವರನ್ನು ಆರಾಧಿಸುವ ಪದಗಳನ್ನು ಉಪಯೋಗಿಸುವುದು, ಹಾಡುವುದು. ಅಬ್ರಹಾಂ, ಮೋಶೆ, ಯೆಶಾಯ, ದಾವೀದ ಇವರನ್ನು ಆರಾಧಿಸುವ ಕಲೆಯಲ್ಲೂ ಕಂಡ ವಿಧಾನಗಳನ್ನು ನೋಡಬಹುದು. ಪರಲೋಕದಲ್ಲಿ ನಿರಂತರವಾಗಿ ಯೇಸುವಿನ ಮುಂದೆ ಆರಾಧಿಸುವ ಭಾಗ್ಯ ಭೂಲೋಕದಲ್ಲಿ ದೇವರನ್ನು ಆರಾಧಿಸುವವರಿಗೆ ಸಿಗುತ್ತೆ. ಅದು ನನಗೂ ಸಿಗಬೇಕು, ನಿಮಗೂ ಸಿಗಬೇಕು. ದೇವರನ್ನು ಆರಾಧಿಸುವ ಆಲೋಚನೆ ನಮ್ಮದಾಗಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.